तिरंगा नारे तक तुम्हारे नारे आ रहे हो। ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿಜಯಪುರ ನಗರದ ವತಿಯಿಂದ ನಾವೇನು ಪ್ರತಿ ವರ್ಷ ಈ ತಿರಂಗ ರ್ಯಾಲಿಯನ್ನು ಆಯೋಜನೆ ಮಾಡ್ತೀವಿ. ಅದೇ ರೀತಿಯಾಗಿ ಈ ವರ್ಷವೂ ಸಹ ನಾವು ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಸುಮಾರು ಒಂದು ಸಾವಿರಾರು ವಿದ್ಯಾರ್ಥಿಗಳನ್ನ ಒಳಗೊಂಡಂತ ಗುಂಪು ವಿಜಯಪುರದ ಪ್ರಮುಖ ಬೀದಿಗಳು ರಸ್ತೆಗಳ ಮೂಲಕ ಸಂಚರಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಹಾಗೂ ಜನರಲ್ಲಿ ಈ ದೇಶಭಕ್ತಿಯನ್ನ ಜಾಗೃತಿ ಮಾಡಿಸುವಂತ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಮಾಡ್ತಾನೆ ಬಂದಿದೆ. ಹೀಗಾಗಿ ಈ ಮೂಲಕ ಪ್ರತಿಯೊಬ್ಬರಲ್ಲಿಯೂ ಸಹ ಏನು ಈ ರಾಷ್ಟ್ರಕ್ಕಾಗಿ ಈ ಸ್ವತಂತ್ರ ಹೋರಾಟಗಾರರು ಮಾಡಿದಂತ ತ್ಯಾಗ ಬಲಿದಾನವನ್ನ ಸ್ಮರಿಸುವ ದೃಷ್ಟಿಕೋನದಿಂದ ನಾವು ಪ್ರತಿ ವರ್ಷವೂ ಸಹ ತಿರಂಗ ರ್ಯಾಲಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ನಗರದಲ್ಲಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಆಯೋಜನೆಯಲ್ಲಿ ಏನು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ, ಈ ಮೂಲಕ ಪ್ರತಿಯೊಬ್ಬ ನಾಗರಿಕನಲ್ಲೂ ಸಹ ದೇಶಭಕ್ತಿಯ ಕಿಚ್ಚನ್ನ ಯಾವ ರೀತಿ ಜಾಗೃತಿಯನ್ನ ಮಾಡಿಸಬೇಕು ಅನ್ನುವಂತ ವಿಷಯವನ್ನ ಪ್ರತಿಯೊಬ್ಬರಿಗೆ ಸಹ ಅವರು ಮನದಟ್ಟು ಮಾಡುವಂತ ಕೆಲಸವನ್ನ ಈ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸರ್, ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಅದರಿ ಇಲ್ಲಿ? ಸುಮಾರು ಒಂದು 5-6 ಕಾಲೇಜಿನಿಂದಲೂ ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ತಿರಂಗ ರ್ಯಾಲಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಈ ಮೂಲಕ ಅತಿ ಎತ್ತರದ ಮತ್ತು ಅತಿ ಉದ್ದದ ತಿರಂಗವನ್ನ ಅವರು ಹಿಡಿದ್ರ ಮೂಲಕ ಪ್ರತಿ ಬೀದಿಗಳಲ್ಲಿ ಅವರು ಸಂಚರಿಸ್ತಾರೆ. ಎಲ್ಲ ವರ್ಷ ಈ ದೊಡ್ಡ ಪಬ್ಲಿಸಿಟಿಯಲ್ಲಿ ನಿಮ್ದು ರ್ಯಾಲಿ ಆಗುತ್ತೆ? ಪ್ರತಿ ವರ್ಷನೂ ಸಹ ತಿರಂಗ ರ್ಯಾಲಿಯನ್ನು ವಿದ್ಯಾರ್ಥಿ ಪರಿಷತ್ ಮಾಡ್ಕೊಂಡೇ ಬಂದಿದೆ. ಪ್ರತಿ ವರ್ಷನೂ ಸಹ ಇದು ಮಾಡ್ತಾನೆ ಇದೆ. ನಮ್ಮ ಹೆಸರು ಡಾಕ್ಟರ್ ಅಮಿತ್ ಕುಮಾರ್ ಬಿರಾದರ್, ವಿಜಯಪುರ ವಿಭಾಗದ ವ್ಯವಸ್ಥಾಪಕ.
जय भारत जननीय तनुजाते जय कर्नाटक मोरे जय सुंदर नदी जल मोरे जय हरे धरती जगदीरे ವಾಹನವನ್ನ ಚಲಾಯಿಸ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಬಸನಗೌಡ್ ರಾಮನಗೌಡ್ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಬಸನಗೌಡ್ ರಾಮನಗೌಡ್ ಪಾಟೀಲ್ ಯತ್ನಾಳ್ ರವರು ವಜ್ರಮಯವಾದ ವ್ಯಕ್ತಿತ್ವ, ಬರೀ ಜನಪ್ರಿಯರಲ್ಲ ಪ್ರಜಾವತ್ಸಲರು ಹೌದು. ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ, ಕ್ರಿಯಾತ್ಮಕ ವ್ಯಕ್ತಿತ್ವ, ಮಾನ್ಯ ಸಂಸದರ ಜೀವನ ಗಾಥೆ ಬಹಳಷ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರು. ಸಚಿವರು ಆತ್ಮೀಯರೇ, ಕರ್ನಾಟಕದ ಕೈಗಾರಿಕಾ ಪಯಣ ಕೇವಲ ಆರ್ಥಿಕವಾದ ಅಭಿವೃದ್ಧಿಯಲ್ಲ, ಆರ್ಥಿಕವಾದ ಅಭಿವೃದ್ಧಿಯ ಕಥೆಯಲ್ಲ. ಈ ನಾಡಿನ ಯುವ ಜನತೆ, ಮಹಿಳೆಯರು, ಉದ್ಯಮಿಗಳ ಹಿತಾಸಕ್ತಿ ಕೈಗೂಡಿಸತಕ್ಕಂಥ ಒಂದು ಮಹಾನ್ ಪ್ರಬಲವಾದ ಪ್ರಯತ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಹೂಡಿಕೆ, ನಾವೀನ್ಯತೆ, ಕೈಗಾರಿಕೆ ಅಭಿವೃದ್ಧಿಯಲ್ಲಿ ನಾಡು ಹೊಸ ಎತ್ತರಕ್ಕೆ ತಲುಪ್ತಾ ಇದೆ. ಕೃಷಿ, ಕೈಗಾರಿಕೆ ಒಂದು ರಥದ ಎರಡು ಚಕ್ರಗಳಿದ್ದರು. ಕೈಗಾರಿಕೆಯಲ್ಲೂ ಕೂಡ ಮೈಲುಗಲ್ಲಿನ ಒಂದು ದಾಖಲೆಯಾಗಿರತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿದವರು. ಒಂದು ಬೃಹತ್ ಯೋಜನೆ ಕೂಡ ಶುರುವಾಗಿದೆ. ದೇಶಕ್ಕೆ ನಮ್ಮ ರಾಜ್ಯ ESDM ಕ್ಷೇತ್ರದಲ್ಲಿ ನಂಬರ್ 1 ರಾಜ್ಯ ಕರ್ನಾಟಕ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MB ಆಗಮಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಪಥಸಂಚಲನ ತಂಡಗಳಿಂದ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಪರೇಡ್ ಕಮಾಂಡರ್ ಸಂಚಲನ ತಂಡಗಳಿಂದ ಪಥಸಂಚಲನ ತಂಡಗಳ ಗೌರವ ವಂದನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಥ ಸಂಚಲನೆಯ ಮಾರ್ಗದರ್ಶನ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ
IRBಯ ತುಕಡಿಯ ತಂಡದ ನಾಯಕತ್ವ ಶ್ರೀ ಶಿವಾನಂದ್ ಬಿರಾದಾರ್ RSI IRB ತಂಡದ ಪರವಾಗಿ ಗೌರವ ನಾಗರಿಕ ಪೊಲೀಸ್ ಪಡೆ ಶ್ರೀ ಮಹೇಶ್ ಸಂಘ್ PSI ಜಲಗಡ ಪೊಲೀಸ್ ಗೃಹ ರಕ್ಷಕ ದಳ ಶ್ರೀ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಶಿರೋಡ್ ಸಮಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ವಂದನೆ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಅರಣ್ಯ ಇಲಾಖೆ ಶ್ರೀ ಅಶೋಕ್ ವಾಸಂಗಿ DRFO ವಿಜಯಪುರ ತಂಡ ಅಗ್ನಿಶಾಮಕ ಇಲಾಖೆ ಅಗ್ನಿಶಾಮಕ ಠಾಣಾಧಿಕಾರಿ ಉಮೇಶ್ ಕರಕೇರಿ ಅವರ ನೇತೃತ್ವದಲ್ಲಿ ಸೈನಿಕ ಶಾಲೆ ಕೆಡೆಟ್ ರವಿ ರಂಜನ್ ಹವಾಲ್ದಾರ್ ಸರ್ಫರಾಜ್ ಖಾನ್ ಹಾಗೂ ಥರ್ಡ್ ಆಫೀಸರ್ ಮಯೂರ್ ಕಲಾ NCC ಸೀನಿಯರ್ ಡಿವಿಷನ್ ನಾಗರಾಜ್ ಮ್ಯಾಗೇರಿ ಹವಾಲ್ದಾರ್ ಅನಿಲ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ DLD ಬಾಲಕಿಯರ ಪ್ರೌಢಶಾಲೆ ಮೋನಾ ಗೋಲ್ಗೆ ಅರುಣಾ ಮಹಾಲಿಂಗಪುರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸಂಗೀತ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬರ್ಗಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂಟೂರೆ ಇವರ ನೇತೃತ್ವದಲ್ಲಿ MP ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ MM ತೆಲಗಿ ಇವರ ಮಾರ್ಗದರ್ಶನ ಅರ್ಪಿತಾ ಮಕ್ಕಳಿ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣುಮಕ್ಕಳ ಶಾಲೆ ನಂಬರ್ 12 ವರ್ಗ ಹಾಗೆಯೇ ಶ್ರೀ ಸಂಗೀತ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಬರ್ಗಿ ಬಾಲಕರ ತಂಡ ಪ್ರತೀಕ್ ಅವರ ನೇತೃತ್ವದಲ್ಲಿ MP ಮಾರ್ಗದರ್ಶನ ಮಾಡಿದ್ದಾರೆ. ಅನಿಲ್ ಕೋರ್ವೆ ಶ್ರೀಧರ್ ನಾವಿ ಅವರ ನಾಯಕತ್ವದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ ಸೇವಾ ದಳದ ತಂಡದ ಪರವಾಗಿ ಅಥರ್ವ ಕೋಡ್ SF ಚವ್ಹಾಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ಶ್ರೀಮತಿ ಪ್ರೀತಿ ಕಾಳೆ ನೇಹಾ ಪ್ರೋಗ್ರಾಮ್ ಅವರ ನಾಯಕತ್ವ ಕೋಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಶಾಲೆಯ ಪರವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಕೊಳವಿ ಭಾರತ ಸೇವಾ ದಳ ಸುಪ್ರಿಯಾ ಅವರ ನೇತೃತ್ವದಲ್ಲಿ ಶ್ರೀಮತಿ LL ಮುರಳಿ ಅವರ ಮಾರ್ಗದರ್ಶನ ಡಾಕ್ಟರ್ ನಂದಾ ಕಿಕ್ಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಊರಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕೊಳವಿ ಶಾಲಾ ಮಕ್ಕಳು ವಂದನೆಯನ್ನ ಸಲ್ಲಿಸಿದರೆ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ದೇವರಗೇರಿ ಚೇತನ್ ಪಡಗಾನೂರ್ ಎಕ್ಕೆ ಕುಲಕರ್ಣಿ ಮುಖ್ಯಾಧ್ಯಾಪಕರ ಮಾರ್ಗದರ್ಶನ ಮಂಜುನಾಥ್ ಮತ್ತು ಶ್ರೀ ಚೇತನ್ ಅವರ ಮಾರ್ಗದರ್ಶನ ಅಮಿತ್ ಇನಾಮದಾರ್ ಭಾರತೀಯ ಸೇವಾದಳ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಲ್ಕೇಶಿ ನಗರ ವಿಜಯಪುರ ಗೃಹಲಕ್ಷ್ಮಿ ಪ್ರೌಢಶಾಲೆ ಮಾಹಿನ್ಯತೆ ಶ್ರೀ ರಾಜು ಹಾಗೂ IG ಪಟ್ನಾಳ್ ಅವರ ಮಾರ್ಗದರ್ಶನದಲ್ಲಿ ಗೃಹಲಕ್ಷ್ಮಿ ತಂಡ ಶಾಂತಿನಿಕೇತನ ಅಂತಾರಾಷ್ಟ್ರೀಯ ಶಾಲೆ ಶೀತಲ್ ಮೆಂಡೆಗಾರ್ ಅವರ ನೇತೃತ್ವದಲ್ಲಿ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಜಿಲ್ಲೆಯ ಹಿರಿಯರು ಸಂಸದರಾದಂತಹ ಶ್ರೀ ರಮೇಶ್ ಜಿಂಗಿ ಅವರೇ, ನಗರದ ಶಾಸಕರಾದಂತಹ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ಅವರೇ, ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರ ಅವರೇ, ಉಪಮಹಾಪೌರರೇ, ಸ್ಕಿಲ್ ಡೆವಲಪ್ಮೆಂಟಿನ ಅಧ್ಯಕ್ಷರಾದಂತಹ ಶ್ರೀಮತಿ ಕಾಂತನಾ ನಾಯಕ್ ಅವರೇ, BDA ಚೇರ್ಮನ್ ಆದಂತಹ ಶ್ರೀ ಗುಲಾಂ ಮುಷೇಫ್ ಅವರೇ, ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕರಿಗೆ, ಯುವ ಅಧಿಕಾರಿಗಳ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು
ನಮ್ಮ ಹಿರಿಯರ ತ್ಯಾಗ, ಸಂಕಲ್ಪ ಮತ್ತು ಹೋರಾಟದ ಫಲವಾಗಿದೆ. ಅವರು ಮಾಡಿದ ಹೋರಾಟದಿಂದ ಇಂದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಿದ್ದೇವೆ. ಇದು ನಾವು ಎಂದಿಗೂ ಮರೆಯದೆ ಈ ಹಿರಿಯರಿಗೆ ಕೃತಜ್ಞರಾಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತಲೆಮಾರಿಗೆ ಮುಟ್ಟಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅರಿವೇ ಗುರು ಮತ್ತು ಕಾಯೋಕೆ ಕೈಲಾಸ ಎಂಬ ತತ್ವಗಳೊಂದಿಗೆ ಸಮಷ್ಟಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಥಮರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಹರಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರಭಕ್ತರು ಭಾರತ ಬಗ್ಗೆ ನೀಡಿದ ಕೊಡುಗೆಗಳು ಅಜರಾಮರ. ಅದರಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ. 20ನೇ ಶತಮಾನದ ಜಾಗತಿಕ ಶ್ರೇಷ್ಠ ವಿದ್ವಾಂಸ ಮತ್ತು ಅದ್ವಿತೀಯ ಕಾನೂನು ತಜ್ಞ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ, ಫ್ರೀಡಮ್ ಆಫ್ ಮೈಂಡ್ is a real freedom. A person whose mind is not free, though he may not be in chains, he is a slave, not a free man. One whose mind is not free, though he may not be able in prison, may not be in the prison, is a prisoner, not a free man. ಎಂಬ ಮನೋಭೂಮಿಕೆಗೆ ಪುಷ್ಟೀಕರಣ ನೀಡುವಲ್ಲಿ ಸುಮಾರು 200 ವರ್ಷಗಳವರೆಗೆ ನಡೆದ ಭಾರತ ಮಾತೆಯ ಸ್ವಾತಂತ್ರ್ಯ ಸಂಗ್ರಾಮವು ಜಾಗತಿಕ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ಭೌತಿಕವಾಗಿ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಸಂಪರ್ಕವಾಗಿರುವಂತಹ ಸಂವೇದನಾಶೀಲ ಭಾರತೀಯರ ಮನಸ್ಸಿನ ಸ್ವಾಭಿಮಾನ ಮತ್ತು ಸಾಮರಸ್ಯತೆಯನ್ನು ನಿರ್ದಯವಾಗಿ ಕೆಳಗೆ ಸೂಚಿಸಿ ನಿರಂತರವಾಗಿ ದರ್ಪ ದೌರ್ಜನ್ಯದ ಕಪಟಿ ಬ್ರಿಟಿಷರ ಮೋಸದ ಹೊರೆಯನ್ನು, ಕುತಂತ್ರದ ನೀತಿಯನ್ನು ವಿರೋಧಿಸಿ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹಗಲು ಶ್ರಮಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ವಿಧಿಸಿದ ಕಠಿಣ ಶಿಕ್ಷೆ, ಹಿಂಸೆ, ಅಪಮಾನ, ದೌರ್ಜನ್ಯ ಮತ್ತು ನೋವುಗಳನ್ನು ಸಹಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲು ಹೋರಾಡಿದ ನೂರಾರು ಸಾವಿರಾರು ದೇಶ ಭಕ್ತರ ಸ್ವಾತಂತ್ರ್ಯ ಹೋರಾಟದ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಪೇಕರ್ ಸಹೋದರರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವರಾಮ್ ರಾಜಗುರು, ಸುಖದೇವ್ ಥಾಪರ್, ಗೋಪಾಲ್ ಕೃಷ್ಣ ಗೋಖಲೆ, ಲೋಕಮಾನ್ಯ ಗಂಗಾಧರ ತಿಲಕ್, ನಾನಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಚಿತ್ತರಂಜನ್ दास, दादाभाई नौरोजी, राष्ट्रपिता महात्मा गांधी जी, सरदार वल्लभभाई पटेल, पंडित जवाहरलाल नेहरू, मौलाना अब्दुल कलाम आजाद, लाल बहादुर शास्त्री, डॉक्टर बी.आर. ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನರಾಮ್ ಮತ್ತು ಸುಭಾಷ್ ಚಂದ್ರ ಬೋಸ್ ಮುಂತಾದ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನಗಳ ನಿರ್ಮಲ ಹೃದಯದಿಂದ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ, ಕೃತಜ್ಞತಾಪೂರ್ವಕ ಮತ್ತು ಭಾವಪೂರ್ಣ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ ಮತ್ತು ಹೊಣೆಗಾರಿಕೆಯಾಗಿದೆ. ಶಾಂತಿ ಮಾರ್ಗದ ಹೋರಾಟದ ಮೂಲಕ ಮಹಾತ್ಮ ಗಾಂಧಿ ಇಂದಿಗೂ ವಿಶ್ವದಲ್ಲಿ ಜನಸಾಮಾನ್ಯರ ನಾಯಕರು ಎಂದು ಪ್ರಸಿದ್ಧಿಯಾಗಿದ್ದರೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ನಮ್ಮ ಕ್ರಾಂತಿ ಮಾರ್ಗದ ಯುವಶಕ್ತಿಯ ಪ್ರೇರಕರಾಗಿದ್ದಾರೆ. ಅವರ ಅನುಯಾಯಿಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಖಂಡ ಭಾರತದಲ್ಲಿ ನಿರಂತರವಾಗಿ ಜರುಗಿದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು.